ಸರ್ಕಾರವನ್ನು ಮಾದಕ ವಸ್ತುಗಳಿಂದ ಮಾದಕ ವ್ಯಸನಿಗಳಿಂದ ಮುಕ್ತ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ನಮ್ಮ ಇಲಾಖೆಯಿಂದ ಕೈಗೊಳ್ತಾ ಇದ್ದೇವೆ. ಅದೇ ರೀತಿ ಜಿಲ್ಲಾಡಳಿತದ ಜೊತೆ ಕೂಡ ನಾವು ಸಾಕಷ್ಟು ಸಭೆಗಳನ್ನು ಮಾಡಿ ಇತರೆ ಇಲಾಖೆಗಳ ಸಹಕಾರವನ್ನು ಕೂಡ ಇದರಲ್ಲಿ ಕೇಳಿದ್ದೇವೆ. ಈ ವರ್ಷ ದಾಖಲಾದಂಥ ಮಾದಕ ವಸ್ತು ಪೆಡ್ಲಿಂಗ್ ಪ್ರಕರಣಗಳನ್ನು ನಾವು ಪರಿಶೀಲನೆ ಮಾಡಲಾಗಿ ಪೆಡ್ಲಿಂಗ್ ಮಾಡಿದಂಥವ್ರು ಅಂದರೆ ಮಾರಾಟ ಮಾಡಿದಂಥವ್ರು ಯಾರಿಗೆ ಮಾರಾಟ ಮಾಡಿದ್ದಾರೆ ಅನ್ನೋಂಥ ಮಾಹಿತಿಯನ್ನು ಕಲೆ ಹಾಕಿ ನಿರ್ದಿಷ್ಟವಾಗಿ ಸುಮಾರು 505 ಜನರನ್ನು ನಾವು ವಶಕ್ಕೆ ತೊಗೊಂಡು ಅವ್ರನ್ನ ಡ್ರಗ್ ಕಿಟ್ ಇರುತ್ತೆ ನಮ್ಮ ಹತ್ರ, ಅದನ್ನು ಕಿಮ್ಸಲ್ಲಿ ಮತ್ತು ಧಾರವಾಡದ ಡಿಮ್ಹ್ಯಾನ್ಸಲ್ಲಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 197 ಜನ ಪಾಸಿಟಿವ್ ಬಂದಿದ್ದಾರೆ. ಅಂದರೆ ಸುಮಾರು 40% ಅಷ್ಟು ನಾವು ಟೆಸ್ಟ್ ಮಾಡಿಸಿದ ಜನ ಪಾಸಿಟಿವ್ ಬಂದಿದ್ದಾರೆ. ಇದು ರ್ಯಾಂಡಮ್ ಚೆಕ್ ಮಾಡಿಸಿರೋದಲ್ಲ, ಇಂಥವರು ಮಾದಕ ವ್ಯಸನಿಗಳಿರಬಹುದು ಅಂತ ನಮಗೆ ಸಿಕ್ಕಂಥ ನಿರ್ದಿಷ್ಟ ಮಾಹಿತಿಯ ಮೇಲೆ ಚೆಕ್ ಮಾಡಿಸಿರುವಂಥದ್ದು. ಅದರಲ್ಲಿ ಸುಮಾರು 40% ಅಷ್ಟು ಅಂದರೆ 197 ಜನ ಪಾಸಿಟಿವ್ ಆಗಿದ್ದಾರೆ. ಅದರಲ್ಲಿ ಒಟ್ಟು 46 ಪ್ರತ್ಯೇಕ ಪ್ರಕರಣಗಳನ್ನು ನಾವು ದಾಖಲು ಮಾಡಿಕೊಂಡು ಅವ್ರ ಮೇಲೆ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ತಾ ಇದ್ದೇವೆ. ಇದರಲ್ಲಿ ಯಾರು ಹ್ಯಾಬಿಚುವಲ್ ಇರ್ತಾರೆ ಅಂದರೆ ಈ ಹಿಂದೆ ಕೇಸಸ್ ಇವ್ರ ಮೇಲೆ ಆಗಿತ್ತು ಅಂತಂದರೆ ಅವ್ರನ್ನ ಕಸ್ಟಡಿ ಕಳಿಸ್ಲಿಕ್ಕೆ ಕೂಡ ಅವಕಾಶ ಇದೆ. ಫಸ್ಟ್ ಟೈಮರ್ಸ್ ಇದ್ದರೆ ಅವ್ರನ್ನ ಪ್ರಕರಣ ದಾಖಲು ಮಾಡಿಕೊಂಡು ಸ್ಟೇಷನ್ ಮೇಲೆ ಬೇಲಲ್ಲಿ ಬಿಡಲಿಕ್ಕೆ ಅವಕಾಶ ಇದೆ. ಪೆಡ್ಲಿಂಗ್ ಯಾವುದೇ ಒಂದು ಕ್ವಾಂಟಿಟಿ ಇದ್ರೂ ಕೂಡ ಅವ್ರನ್ನ ಅರೆಸ್ಟ್ ಮಾಡುವಂಥ ಪ್ರಾವಿಷನ್ ಇದೆ ಮತ್ತು ಅರೆಸ್ಟ್ ಮಾಡಿ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಕೋರಿ ನಾವು ನ್ಯಾಯಾಲಯದ ಮುಂದೆ ಹಾಜರು ಮಾಡ್ತೀವಿ. ಕಳೆದ 9 ತಿಂಗಳಲ್ಲಿ ಮಾಡಿರುವಂಥ ಒಟ್ಟು 5ನೇ ಡ್ರೈವ್ ಇದು. ಈ ಹಿಂದೆ ಕೂಡ 4 ಡ್ರೈವ್ ಮಾಡಿದ್ವಿ. ಅದರಲ್ಲಿ ಮೊದಲನೇ ಹಂತದಲ್ಲಿ ಮಾಡಿದಾಗ ಸುಮಾರು 65% ಅಷ್ಟು ಪಾಸಿಟಿವಿಟಿ ಬಂದಿತ್ತು. ನಂತರ 4ನೇ ಫೇಸಲ್ಲಿ ಮತ್ತು 28% ಬಂದಿತ್ತು. ಒಟ್ಟಾರೆಯಾಗಿ ನಾವು ಪರಿಶೀಲನೆಗೆ ಒಳಪಡಿಸಿದಂತಹ ಶಂಕಿತ ಮಾದಕ ವಸ್ತುಗಳ ವ್ಯಸನಿಗಳು ಸುಮಾರು 2,000 ಜನದಲ್ಲಿ ಸುಮಾರು 1,000ದಷ್ಟು ಜನ ಪಾಸಿಟಿವ್ ಬಂದಿದ್ದರು. ಆ ಪ್ರಕಾರ ಅವ್ರ ಮೇಲೆ 200ಕ್ಕೂ ಹೆಚ್ಚು FIRಗಳನ್ನ ನಾವು ದಾಖಲು ಮಾಡ್ಕೊಂಡಿದ್ವಿ. ಈ ವರ್ಷದಲ್ಲಿ ದಾಖಲಾದ ಪ್ರಕರಣಗಳಲ್ಲಿ ಒಟ್ಟಿದ್ದು 505 ಜನರನ್ನು ತಪಾಸಣೆಗೆ ಒಳಪಡಿಸಿ 197 ಜನ ಪಾಸಿಟಿವ್ ಬಂದದ ಹಿನ್ನೆಲೆಯಲ್ಲಿ 46 ಪ್ರತ್ಯೇಕ FIRಗಳನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಈಗ ಇಂಡಿವಿಜುವಲಿ ಇವ್ರನ್ನ ಮತ್ತೆ ಫರ್ದರ್ ಇಂಟ್ರಾಗೇಷನ್ಗೆ ಒಳಪಡಿಸಿ ಇವ್ರು ಯಾರಿಂದ ಪಡ್ಕೊಂಡ್ರು ಅಂತಂದು ಮತ್ತು ಇವ್ರ ಜೊತೆಗೆ ಇನ್ನು ಯಾರ್ಯಾರು ಬೇರೆ ಕನ್ಸ್ಯೂಮರ್ಸ್ ಇದ್ದಾರೆ ಅಂತ ಒಂದು ವಿವರವಾದ ತನಿಖೆಯನ್ನು ಮಾಡಲಾಗುತ್ತೆ. ಒಟ್ಟಾರೆಯಾಗಿ ಅವಳಿ ನಗರವನ್ನು ಮಾದಕ ವಸ್ತುಗಳಿಂದ ಮುಕ್ತ ಮಾಡೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ಕಿಮ್ಸು ಡಿಮ್ಹ್ಯಾನ್ಸು ಸೇರಿದಂತೆ ಕೆಲವು ಖಾಸಗಿ ಆಸ್ಪತ್ರೆಗಳು ಕೂಡ ಈ ಮಾದಕ ವಸ್ತುಗಳ ವ್ಯಸನಿಗಳು ಯಾರಿದ್ದಾರೆ ಅವ್ರಿಗೆ ಕೌನ್ಸಿಲಿಂಗ್ ಮಾಡುವಂಥದ್ದು, ಅವರಿಗೆ ಮೆಡಿಕೇಷನ್ ಅವಶ್ಯಕತೆ ಬಿದ್ದರೆ, ರಿಹ್ಯಾಬಿಲಿಟೇಷನ್ ಅವಶ್ಯಕತೆ ಬಿದ್ದರೆ ಅದನ್ನು ಕೂಡ ಮಾಡಲಾಗುತ್ತೆ. ಮತ್ತು ಅವರ ಪೋಷಕರು ತಾವು ಕೂಡ ಗಮನಿಸಿದ್ರಿ, ಭಾಳ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಭಾಳಷ್ಟು ಜನ ಮನೆಯಲ್ಲಿ ಗೊತ್ತು ಈ ಥರ ಮಾಡ್ತಾರೆ ಅಂತ, ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಹಂಗಾಗಿ ಅವರು ಇನ್ನೂ ಹೆಚ್ಚು ಇದ್ರ ಬಗ್ಗೆ ಬಿಗಿಯಾಗಬೇಕು ಅನ್ನೋಂಥ ಒಂದು ಮನವಿಯನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಮುಂದುವರಿದೆ. ನೀವು ಸ್ಪೆಷಲ್ ಡ್ರೈವ್ ಮಾಡಿದ್ರಲ್ಲ, ಏನಾದರೂ ಕಡಿಮೆ ಅನಿಸಿದೆ ಅಂತ ನೀವು ಹೇಳಿದ್ರೆ? ಅಲ್ಲ, ಖಂಡಿತ ನೋಡಿ, ಖಂಡಿತ. ಯಾಕೆಂದರೆ ನಾವು ಪೆಡ್ಲಿಂಗು ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ ಭಾಳಷ್ಟು ನಾವು ಪ್ರಯತ್ನ ಪಟ್ಟಾಗಿಯೂ ಕೂಡ ಪೆಡ್ಲಿಂಗ್ ಆಗ್ತಿರುವಂಥ ಪ್ರಕರಣಗಳು ಭಾಳ ಕಡಿಮೆ ಆಗಿದೆ. ಅದ್ರ ಜೊತೆಗೆ ಈಗ ಕನ್ಸಂಪ್ಷನ್ ಏನಾಗ್ತಾಯಿದೆ, ಇದು ನಮ್ಮವರು ಸುಮಾರು 1 ತಿಂಗಳಿಗಿಂತ ಹೆಚ್ಚು ಸಮಯ ನಿಯೋಜನೆ ಮಾಡಿಬಿಟ್ಟು ಪ್ರತಿಯೊಬ್ಬ ಶಂಕಿತ ಮಾದಕ ವಸ್ತುಗಳ ವ್ಯಸನಿಗಳೇನಿದ್ದಾರೆ ಅವ್ರನ್ನ ವಶಕ್ಕೆ ತೊಗೊಳ್ಳೋವಂಥದ್ದು, ಅವ್ರದ್ದು ಮೊಬೈಲ್ ಡೀಟೇಲ್ಸ್ ತೊಗೊಳ್ಳೋವಂಥದ್ದು, ಅವರು ಬೇರೆ ಬೇರೆ ರೀತಿಯಲ್ಲಿ ಟೆಕ್ನಿಕಲ್ಲಾಗಿ ನಾವು ಅನಲೈಸ್ ಮಾಡೋದು, ಅದೆಲ್ಲ ಮಾಡಿ ಇವತ್ತು 0 ಡೌನ್ ಮಾಡಿದ್ದು 505 ಜನ. ಇದರಲ್ಲಿ ಕೆಲವರು ಈ ಹಿಂದೆ ಕೂಡ ಪಾಸಿಟಿವ್ ಇದ್ದಂಥವ್ರು ಇದ್ದಾರೆ. ಅಂಥವ್ರ ಮೇಲೆ ಹ್ಯಾಬಿಚುವಲ್ ಅಂತ ಕೇಸ್ ಮಾಡಿಬಿಟ್ಟು ಅವ್ರನ್ನ ಒಳಗೆ ಹಾಕುವಂಥ ಕೆಲಸ ಮಾಡ್ತಾಯಿದ್ದೀವಿ. ಭಾಳಷ್ಟು ಪ್ರಮಾಣದಲ್ಲಿ ಒಂದು ಡಿಟರೆನ್ಸ್ ಕ್ರಿಯೇಟ್ ಆಗಿದೆ. ಒಂದು ಯಾರೇ ಅಷ್ಟು ಮುಕ್ತವಾಗಿ ನಾವು ಮಾದಕ ವಸ್ತು ತೊಗೋಬೋದು ಅಥವಾ ಮಾದಕ ವಸ್ತು ಮಾರಾಟ ಮಾಡ್ಬೋದು ಅನ್ನೋ ಧೈರ್ಯ ಉಳಿದಿಲ್ಲ. ಅಷ್ಟಾಗಿಯೂ ಕೂಡ ಹುಬ್ಬಳ್ಳಿ ಧಾರವಾಡ ನಗರ ಏನಿದೆ ಭಾಳಷ್ಟು ಮೊಬಿಲಿಟಿ ಇರುವಂಥ ಜಾಗ. ಇಲ್ಲಿ ಹತ್ತಿರದಲ್ಲೇ ಗೋವಾ ಇರ್ಬೋದು, ಮುಂಬೈ, ಪೂನಾ ಇರ್ಬೋದು, ಹೊರ ರಾಜ್ಯಗಳು, ಹೊರ ಜಿಲ್ಲೆಗಳಿಗೆ ಕೂಡ ತುಂಬ ಫ್ರೀಕ್ವೆಂಟ್ ಕಾಂಟ್ಯಾಕ್ಟ್ ಇರೋದ್ರಿಂದ ಭಾಳಷ್ಟು ಜನ ಇಲ್ಲಿ ಸಾಧ್ಯತೆ ಇದೆ. ಹಾಗಾಗಿ ಪೀರಿಯಾಡಿಕ್ಕಾಗಿ ಟೆಸ್ಟ್ ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಈ ಅಭಿಯಾನ ಮುಂದುವರಿಯುತ್ತೆ. ಕಳೆದ ವರ್ಷದಲ್ಲಿ ನಾವು ಒಟ್ಟು 4 ಪ್ರತ್ಯೇಕ ಅಭಿಯಾನಗಳಲ್ಲಿ ಒಟ್ಟು 2,000ಕ್ಕೂ ಹೆಚ್ಚು ಜನರನ್ನು ನಾವು ಟೆಸ್ಟ್ ಮಾಡಿಸಿದ್ವಿ. 1,000ದಷ್ಟು ಜನ ಪಾಸಿಟಿವ್ ಬಂದಿದ್ದರು. 200ಕ್ಕೂ ಹೆಚ್ಚು ಪ್ರಕರಣ ನಾವು ದಾಖಲು ಮಾಡ್ಕೊಂಡಿದ್ವಿ. ಈ ವರ್ಷದ ಮೊದಲನೇ ಅಭಿಯಾನ ಇದು. ಈ ವರ್ಷದಲ್ಲಿ ನಾವು ಪ್ರಾರಂಭ ಮಾಡಿರುವಂಥದ್ದು. ನಾವು ಈ 500 ಜನ ಶಂಕಿತ ಮಾದಕ ವಸ್ತು ವ್ಯಸನಿಗಳನ್ನ ಐಡೆಂಟಿಫೈ ಮಾಡೋದಕ್ಕೆ ಭಾಳ ಶ್ರಮ ಪಟ್ಟಿದ್ದಾರೆ ನಮ್ಮ ಅಧಿಕಾರಿಗಳು. ಯಾಕಂದರೆ ಅಷ್ಟು ನಂಬರ್ಸಲ್ಲಿ ನಮಗೆ ಇನಿಷಿಯಲಿ ಸಿಕ್ಕಿರಲಿಲ್ಲ. ಒಂದು ವಾರ ಎಫರ್ಟ್ ಹಾಕಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಒಂದು ವಾರದಲ್ಲಿ ನಮಗೆ ಸಫಿಷಿಯೆಂಟ್ ನಂಬರ್ ಸಿಗದೇ ಇದ್ದಿದ್ದರಿಂದ ಸುಮಾರು 1 ತಿಂಗಳ ಕಾಲ ನಾವು ಪ್ರಯತ್ನ ಪಟ್ಟು 505 ಜನರನ್ನು 0 ಡೌನ್ ಮಾಡಿದ್ವಿ. ಅದರಲ್ಲಿ 197 ಜನ ಪಾಸಿಟಿವ್ ಬಂದಿದ್ದಾರೆ. ಈ ಅಭಿಯಾನ ಮುಂದುವರಿಯುತ್ತೆ.